ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ಹೌದಲ್ವಾ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ನಾವು ಏನಾದರೂ ಕನಸು ಕಾಣ್ಬೋದು. ಸೊ ಹಾಗೆ ಹಿರಿಯವರು ಹೇಳ್ತಾರೆ ನೋಡಿ, ಈ ರೀತಿ ಏನಾದರೂ ಕನಸು ಕಂಡೆ ಅಂತ ಅಂದಾಗ ಕನಸು ಕಾಣೋಕ್ಕೆ ದುಡ್ಡು ಕೊಡಬೇಕಾ ಬಿಡು ಅಂತ. ಸೊ ಹಾಗಾಗಿ ಕನಸು ಕಾಣೋದು ತುಂಬಾ ಸುಲಭ, ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳೋದಕ್ಕಿಂತ ನಮ್ಮ ಶ್ರಮ ತುಂಬಾ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಏನು ಬೇಕಾದರೂ ಕನಸು ಕಾಣ್ಬೋದು, ಆದರೆ ಅದು ನಿಜ ಜೀವನದಲ್ಲಿ ಇಲ್ಲ ಅಂತ ಅಂದ್ಕೊಂಡಾಗ, ಆದರೆ ಆಗೋದಿಲ್ಲ ಅಂತ ಅಂದಾಗ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ ಅಲ್ವಾ? ಸೊ ಕೆಲವೊಬ್ಬರು ಕನಸಲ್ಲೇ ಖುಷಿ ಪಡ್ಕೊಂಡು ಸುಮ್ಮನೆ ಆಗೋರು ಇರ್ತಾರೆ. ಇನ್ನು ಕೆಲವೊಬ್ಬರು ಕಂಡಂಥ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಶ್ರಮ ಪಡುವಂತಹ ಶ್ರಮಜೀವಿಗಳು ಕೂಡ ಇದ್ದಾರೆ. ನೀವು ಯಾವ ಲಿಸ್ಟಿಗೆ ಸೇರ್ತಾರೋ ಅಂತ ನನಗೂ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಹೇಳಿ, ಸರಿನಾ? ಸೊ ಯಾಕಪ್ಪ ಅಂದರೆ ಕನಸು ಕಂಡಿದ್ದನ್ನು ನನಸು ಮಾಡ್ಕೊಳ್ಳೋಕ್ಕೆ ಶ್ರಮ ಅನ್ನೋದು ತುಂಬಾ ಮುಖ್ಯವಾಗಿ ಬೇಕಾಗುವಂತಹ ಅಂಶ ಅಲ್ವಾ? ಸೊ ಶ್ರಮ ಪಡೋದಕ್ಕೆ ನಾವು ಹಗಲು ರಾತ್ರಿ ಅನ್ನೋದನ್ನು ಕೂಡ ನೋಡೋದಕ್ಕಾಗಲ್ಲ ಕೆಲವೊಮ್ಮೆ. ಇವಾಗ ನೋಡ್ಕೊಳ್ಳಿ, ನಾವು ಕನಸು ಕಾಣ್ಬೋದು, ಸೊ ನಾನು ಅದನ್ನು ಮಾಡ್ತಿದ್ದೀನಿ, ಇದನ್ನು ಮಾಡಿದ್ದೀನಿ, ಅದಿದೆ ಇದಿದೆ ಅಂತ, ಆದರೆ ಅದು ಯಾವುದೂ ಕೂಡ ನನಸಲ್ಲಿ ಇರೋದಿಲ್ಲ ಅಲ್ವಾ? ಸೊ ಅದು ನಾವು ಇನ್ನೂ ನನಸು ಮಾಡ್ಕೊಂಡಿಲ್ಲ. ಹಾಗಾದರೆ ಅದು ಬೇಕು ಅಂತ ಅಂದಾಗ ನಮ್ಮ ಗುರಿ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ತಕ್ಕಂತಹ ಶ್ರಮನ ನಾವು ಪಟ್ಟಾಗ ಖಂಡಿತವಾಗ್ಲೂ ಕನಸು ಅನ್ನೋದು ಒಂದಲ್ಲ ಒಂದಿನ ನನಸು ಹಾಗೇ ಆಗುತ್ತೆ. ಆದರೆ ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ನಾವು ಇವತ್ತು ಕನಸು ಕಂಡುಬಿಟ್ಟು ನಾಳೆನೇ ಅದು ನನಸಲ್ಲಿ ನನಗೆ ಆಗಬೇಕು ಅಂದಾಗ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೆ ಎಷ್ಟೋ ವರ್ಷಗಳ ಶ್ರಮ ಇರಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿಯೇ ಹೇಳೋದು, ಸೊ ಇವತ್ತು ಕಷ್ಟಪಡ್ತಾ ಇದ್ದೀನಿ, ನನಗೆ ನಾಳೆನೇ ಅದರ ಒಂದು ಪ್ರತಿಫಲ ಬೇಕು ಅಂದಾಗ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಇವತ್ತಿಂದನೇ ಅದಕ್ಕೋಸ್ಕರ ಏನು ಕನ್ಸ್ಕೊಂಡಿದ್ದೀರೋ ಅದಕ್ಕೋಸ್ಕರ ದಾರಿನ ಹುಡುಕೊಂಡು ನಿಮ್ಮ ಗುರಿನ ಮುಟ್ಟೋದಕ್ಕೆ ಪ್ರಯತ್ನನ ಪಡ್ತಾ ಇರಿ. ಅದಕ್ಕೆ ತಕ್ಕಂಥ ಶ್ರಮನ ಹಾಕಿ ಖಂಡಿತವಾಗ್ಲೂ ಮುಂದೆ ಒಂದಿನ ನಿಮ್ಮ ಕನಸು ಅನ್ನೋದು ನನಸು ಹಾಗೇ ಆಗುತ್ತೆ. ಸೊ ಆ ನನಸಾದಾಗ ನಿಮಗೆ ನೀವೇ ಹೇಳ್ಕೊಬೋದು, ಹೌದಲ್ವಾ, ನಾನು ಇದನ್ನ ಕನಸಲ್ಲಿ ಅಂದ್ಕೊಂಡಿದ್ದೆ, ಸೊ ನಿಜವಾಗ್ಲೂ ಅದು ಆಗಿದೆಯಲ್ಲ, ನಂಗೆ ನಂಬೋಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಒಂದಿನ ಶಾಕ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.